ನಾನು ಧನಂಜಯ ಜಾಧವ್ ಮುಖಾಂತರ ಸಂಜಯ್ ಪಾಟೀಲ್ ಮುಖಾಂತರ ಹೇಳಿಸೋ ಪ್ರಸಂಗ ಯಾಕೆ ಬಂದಿದೆ ಅಂದ್ರಪ್ಪ ಅಂದ್ರೆ, ನಾನು ಜೂನ್ 4 ಮಟ್ಟ ಯಾವುದೇ ಥರ ಮಾತಾಡೋದಂತ ಮಾತು ಕೊಟ್ಟಿದ್ದೇನೆ. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಮಾತು ಕೊಟ್ಟು ನಮ್ಮ ತಮ್ಮಗೆ ಯಾಕೆ ಕೊಟ್ರಪ್ಪ, ನಾನು ಹೆದರಿಯಲ್ಲ. ಯಾಕೆ ಮಾಧ್ಯಮ ಮಿತ್ರರು ಪಾಪ ಇವರು ಬೆಳಗಾವದ ರಿಪೋರ್ಟರ್ ಭಾಳ ಸರಿಯಾಗಿ ಚಿತ್ರೀಕರಣ ಮಾಡ್ತಾರೆ. ಅದು ಬೆಂಗಳೂರು ಕುಂತ ಮಹಾನ್ ನಾಯಕ್ ಕಟ್ ಆ್ಯಂಡ್ ಪೀಸ್ ಮಾಡಿ, ಯಾಕೆ ಒಂದು ನಾನು ಶಬ್ದ ಒಂದು ಸಿಕ್ಕರೆ ಹೊಸ ತಾಂತ್ರಿಕ ಕಟ್ ಆ್ಯಂಡ್ ಪೀಸ್ ಮಾಡಿ ಏನು ಬೇಕಾದ್ ಮಾಡ್ಬೋದು. ಅದಕ್ಕೋಸ್ಕರ ಜೂನ್ 4 ಏನು ನಿಮ್ಮ ಮನುಷ್ಯ ಎಲ್ಲ ಮಾತಾಡ್ತಾರೆ ನಾನು. ಯಾಕೆ ನಮ್ಮ ಜಗದೀಶ್ ಶೆಟ್ಟರ್ ಗೆಲ್ಲೋದು 100% ಶ್ಯೂರ, ಕಾಂಗ್ರೆಸ್ ನೋಡ್ಕೊಂಡು ಸತ್ಯ. ಸಾಧಾರಣ 2ರಿಂದ 2.5 ಲಕ್ಷ ಇಡ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ ಬರ್ತಾವಂತ ಮಾತನ್ನು ಸದ್ಯ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಸೂರ್ಯ ಚಂದ್ರ ಹೆಂಗೆ ಹುಟ್ಟಿಸಿದ್ದಾರೆ ನಕ್ಕಿ ಇದ್ದಲ್ಲ, ಅಷ್ಟು ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಅಷ್ಟು ನಕ್ಕಿ ಅದ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗ ಮತ್ತು ಪಶ್ಚಿಮ ಭಾಗ ಕೆಲವೊಂದು ನಾವು ಬಹಳಷ್ಟು ಇಲ್ಲಿ ಸುಧಾರಣೆ ಮಾಡಬೇಕಂತ ಬಹಳಷ್ಟು ಇಚ್ಛೆ ಪಟ್ಟಿದ್ದು. ಅದಕ್ಕೆ ಹೃದಯದಿಂದ ನಮ್ಮ ಸರ್ಕಾರ ಬರಲಿಲ್ಲ. ಆದರೆ ಮಹಾರಾಷ್ಟ್ರ ಗೋವಾ ನಮ್ಮ ಸರ್ಕಾರ ಇರೋದ್ರಿಂದ ಜಗದೀಶ್ ಶೆಟ್ಟರ್ ಅವರ ಕೈ ಬಲಪಡಿಸಿ, ಮೋದಿಯವರ ಕೈ ಬಲಪಡಿಸಿ ನಂತರ ಪಶ್ಚಿಮ ಭಾಗದ ನೀರಾವರಿ ಯೋಜನೆ ಮಾಡ್ಬೇಕಂತ ಒಂದು ನಮ್ಗೆ ಭಾಳಷ್ಟು ಒಂದು ದೃಢ ಸಂಕಲ್ಪ ಇದೆ. ಅದು ಧನಂಜಯ ಸ್ವಲ್ಪ ಮರಾಠಿ ಹೇಳ್ಬೇಕು. ಆಮೇಲೆ ಪಶ್ಚಿಮ ಭಾಗದ ಮರಾಠಿ ಹೇಳ್ರಿ. ಯಾಕಪ್ಪ ಅಂದ್ರೆ ನಾವು ಇದನ್ನು ಯಾಕೆ ಕೂಡಪ್ ಕಂಡಿರೋದ್ರಿಂದ ಭಾಳಷ್ಟು ವಿಷಯನ ಮಾತಾಡಬಹುದು. ನಾವು ಇದು ಹಳಿದ ಯೋಜನೆಯಲ್ಲಿ ಇದ್ದಂಥ ಅದನ್ನು ಮಾತಾಡ್ಬೋದು, ಹೊಸ ಯೋಜನೆ ಮಾತಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಸಂದರ್ಭ ಎಷ್ಟೇ ಹೇಳ್ತಿಲ್ಲ, ನಾವು ಗ್ರಾಮೀಣ ಭಾಗದಲ್ಲಿ ವಿಧಾನಸಭೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ನಾವು ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಗೊಂದಲಿಂದ ನಾವು ಗ್ರಾಮೀಣದಲ್ಲಿ ಈ ಬಾರಿ 25,000 ಹೆಚ್ಚು ಲೀಡ್ ಆಗ್ತೀವಿ. ನಾವು ಗ್ರಾಮೀಣ ಭಾಗ ಒಂದೇ 25,000 ಲೀಡ್ ಹಾಕೊಂಡು ಇಂಥ ಸಂದರ್ಭ ಹೆಚ್ಚು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಬೆಳಗಾವಿ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡ್ ಆಗ್ತೀವಿ. ನಾವು ಬೆಳಗಾವಿ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಆಗ್ತೇವೆ. ಸಾಧಾರಣ 2-2.5 ಲಕ್ಷದಿಂದ ನಮ್ಮ ಜಗದೀಶ್ ಶೆಟ್ಟರ್ ಆರಿಸಿ ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಜಗದೀಶ್ ಶೆಟ್ಟರ್ ಸಾಹೇಬರು ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ಒಂದು ಎಲ್ಲ ಕಡೆ ಹೇಳ್ತಿದ್ರು, ಹುಬ್ಳಿ ಧಾರವಾಡ ಅವಳಿ ನಗರ ಹತ್ರ. ಆವಾಗಿಂದ ಹೊಸದು ಮಾಡೋರು ತ್ರಿವಳಿ ನಗರದ ಮಾಡಿ ಬೆಳಗಾವಿ ಧಾರವಾಡ ಹುಬ್ಳಿ ಒಂದೇ ಕಾರಿಡಾರ್ ಮಾಡಿ ಒಂದು ಇಂಡಸ್ಟ್ರಿ ಪಾರ್ಕ್ ಮಾಡಲಿಕ್ಕೆ ಎಲ್ಲ ಯೋಜನೆ ಮಾಡ್ತಾರೆ. ಅವರು ಕೇಂದ್ರದಿಂದ ಅದನ್ನು ಪ್ರಸ್ತಾವ ಮಾಡಿ ಈ ಭಾಗ ನಾವು ಈಗ ಚೆನ್ನೈ ಬೆಂಗಳೂರು ಹೆದ್ದಾರಿಲಿ ಮಾಡಿದಾರಲ್ಲ, ಆ ಟೈಪ್ ನಾವು ಈ NH4ನಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡೋಕ್ಕೆ ನೀವು ಪ್ರಯತ್ನ ಮಾಡೋಕೆ ಸಂದರ್ಭ ಮನವಿ ಮಾಡ್ಕೋತೇವೆ. ಮತ್ತು ನಮ್ಮ ಇದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೆಸಬೇಕು. ಯಾಕಂದ್ರೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಭಾಳಷ್ಟು ಆಟೋಮೊಬೈಲ್ ಭಾಳಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ, ಭಾಳಷ್ಟು ಕೆಲಸ ಮಾಡ್ತಾರೆ. ಮತ್ತು ಇಲ್ಲಿ ನೇಕಾರರು ಇರ್ಬೋದು, ರೈತರಿರ್ಬೋದು, ಎಲ್ಲ ವರ್ಗದ ಜನಗೆ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು. ಇಲ್ಲಿ ಸಿಂಗಲ್ ಇಂಜಿನ್ ಆಗೋದ್ರಿಂದ ಆದಷ್ಟು ಬೇಗ ಡಬಲ್ ಇಂಜಿನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಆದಷ್ಟು ಡಬಲ್ ಇಂಜಿನ್ ಹಾಕೈತೆ, ನಮ್ಮ ಸರ್ಕಾರ ಹಾಕೈತಿ. ಆದಷ್ಟು ಶೀಘ್ರದಲ್ಲಿ ಡಬಲ್ ಇಂಜಿನ್ ಮಾಡಿ ಉಳಿದಂಥ ನಮ್ಮ ಕೊಟ್ಟಂಥ ಮಾತನ್ನು ಈ ಭಾಗದ ಜನರಿರ್ಬೋದು, ನಮ್ಮ ಬೆಳಗಾವಿ ಜಿಲ್ಲೆ 18 ಕ್ಷೇತ್ರ ಹೇಳಿದಂಥ ನಾವು ಇಟ್ಟಂಥ ಯೋಜನೆ ಆದಷ್ಟು ಶೀಘ್ರ ಡಬಲ್ ಇಂಜಿನ್ ಮಾಡಿ ನಮ್ಮ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಎಲ್ಲ ನೀರಾವರಿ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಲ್ಲ ಥರ ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿಯಾಗಬೇಡ್ರಿ. ಈಗಾಗಲೇ ಗ್ಯಾರಂಟಿಗೋಸ್ಕರ ಬಲಿಯಾಗಿದ್ರಿ. ನೀವು ತಪ್ಪು ನಿರ್ಣಯ ತಗೊಂಡು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ. ಆ ಸರ್ಕಾರದಿಂದ ಬರೀ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೋತ ಇವತ್ತೆಲ್ಲ ಈಗ ಲೋಕಸಭೆ ಚುನಾವಣೆ ಅಂತ ಸ್ವಲ್ಪ ಲೈಟ್ ಇದಾವೆ, ಅದು ಹೋಗ್ಬಿಡ್ತದೆ ಲೈಟ್. ಲೋಕಸಭೆ ಚುನಾವಣೆ ಮುಗಿದ ನಂತರ ನಿಮ್ಮ ಗ್ಯಾರಂಟಿನೂ ಬಂದ್ ಆಕತಿ, ಕರೆಂಟು ಹೋಗ್ತದೆ. ಈ ಬರೀ ಚುನಾವಣೆ ಅದು 7 ತಾರೀಕು ಒಂದು ರಿಸಲ್ಟ್ಸ್ ಅಲ್ಲ, 7 ತಾರೀಕು ಮುಗಿದ ನಂತರ ನಿಮ್ಮ ಎಲ್ಲ ಇವು ಬಸ್ ಪಾಸು ಬಂದಾಕವು, 2,000 ಬಂದಾಕವು, ಎಲ್ಲ ಗೊತ್ತೈತೆ ಅವ್ರಿಗೆ. ಅದೆಲ್ಲ ಟೆಂಪ್ರರಿ. ತಮ್ಮ ಜನರು ಮೋಸ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೈತಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಬರುವಂಥ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ
ಅಭಿವೃದ್ಧಿ ಮಾಡ್ತಾ ನಿಮ್ಗೆ ಮಾತು ಕೊಡ್ತೀನಿ. ಜಗದೀಶ್ ಶೆಟ್ಟರ್ 2 ಲಕ್ಷ ಛಾತ್ರ ಹೇಳಿ ನಾನು ಯಾರು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.